ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿಯ ಕಡೆಯಿಂದ ಸುರಭಿ ಹೊದಿಗೆರೆ, ಬಿಜೆಪಿ ವಕ್ತಾರರು. ಸುರಭಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ನ ಕಡೆಯಿಂದ ಪ್ರಶಾಂತಿ ಅವರು ಜೊತೆಗಿದ್ದಾರೆ. ಪ್ರಶಾಂತಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಗೆ ನಾನು ಕಾಂಗ್ರೆಸ್ನ ಅತಿಥಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರೆದಿದ್ವಿ, ಬನ್ನಿ ಅಂತ. ನಿಮ್ಮ ಪಾರ್ಟಿ ಲೀಡರು ಇಂಥ ಗನಂದಾರಿ ಕೆಲಸ ಮಾಡಿದಾರಲ್ಲ, ಸಮರ್ಥಿಸ್ಕೊಳ್ಳಿ ಅಂತ. ಬರಲೇ ಇಲ್ಲ ಅವರು. ಕೇಳಿದ್ರೆ ಏನು ಹೇಳ್ತಾರೆ ಅಂತಂದ್ರೆ, ಅವ್ರದ್ದು ಸ್ಟ್ರಾಟಜಿ ಹೆಂಗೆ ಅಂತಂದ್ರೆ, ಅವರಿಗೆ ಪೂರಕವಾಗಿರುವಂಥ ಸಬ್ಜೆಕ್ಟು ಅಂತಂದ್ರೆ ಬಂದು ಮಾತಾಡ್ತಾರೆ. ಅವರಿಗೆ ಒಂದು ಸಬ್ಜೆಕ್ಟು ಅಗೇನೆಸ್ಟ್ ಇದೆ ಅಂತಂದ್ರೆ ಬರೋದೇ ಇಲ್ಲ. ನಾವು ಕುರ್ಚಿ ಇಟ್ಟು ಕಾಯ್ತಾ ಇದ್ದೀವಿ, ಈ ಕ್ಷಣಕ್ಕೆ ಬಂದರೂ ಕೂಡ ಅವರನ್ನು ಕೂರಿಸೋದಕ್ಕೆ ರೆಡಿ ಇದ್ದೀವಿ. ನಾವು ಕರೆದಿದ್ದೀವಿ, ಜವಾಬ್ದಾರಿಯುತ ಮಾಧ್ಯಮವಾಗಿ ಅವರ ಆಯಾಮ ಏನು ಅನ್ನೋದನ್ನು ಕೇಳೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದೀವಿ. ಬನ್ನಿ ಅಂತ ಕರೆದ್ವಿ, ಬರಲಿಲ್ಲ. ನಾನು ಸುರಭಿ ಅವರಿಂದ ಶುರು ಮಾಡ್ತೀನಿ. ಸುರಭಿ ಅವರು, 8ನೇ ದಿನ ಅರೆಸ್ಟ್ ಮಾಡೋದಕ್ಕೆ ಈ ವ್ಯವಸ್ಥೆಗೆ ಆಗಲ್ಲ, ಸ್ಟೇಷನ್ಗೆ ಕರೆಸೋದಕ್ಕೂ ಆಗಲ್ಲ ಅಂತಂದ್ರೆ ಏನು ವ್ಯವಸ್ಥೆ ಅಂತ ನೀವು ಹೇಳ್ತಿರ್ಬೇಕಾದಾಗ ನನಗೆ ಆ ರೋಷ ಮತ್ತು ಬೇಸರ, ಒಬ್ಬ ಮಹಿಳೆಯಾಗಿ ಕಾನೂನು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ, ಪೊಲೀಸರು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಬರೀ ಮೀಡಿಯಾನಲ್ಲಿ ಕಾಣಿಸ್ತಿರೋದು ಬರೀ ಅದೇನೆ. ಈ ಸರ್ಕಾರ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ನಮಗೆ ಕಣ್ಣು ಕಟ್ಟಂಗೆ ಕಾಣಿಸ್ತಿದೆ. ಈ ಒಂದು ವಾರದಲ್ಲಿ ನಡೆದಿರುವಂಥ ಘಟನೆಗಳಲ್ಲಿ ಒಬ್ಬ ಪೌರಾಯುಕ್ತೆಯನ್ನು ಬಯಸ್ಕೊಂಡಿರೋವಂಥದ್ದು ಏನು, ಆ ಕಣ್ಣೀರನ್ನು ನಾವೆಲ್ಲರೂ ನೋಡ್ಕೊಂಡು ಬಂದಿರುವಂಥದ್ದು. ಕಷ್ಟಪಟ್ಟು ಕೆಲಸ ಮಾಡಾದ ನಂತರ ಯಾರು ಕೇಳೋ ಅಂಥ ಬಯಸ್ಕೊಳ್ಳೋಂತಹ ಕರ್ಮನ ನಾವು ತಗೊಂಡಿರೋದು ಈ ರಾಜ್ಯದಲ್ಲಿ. ಇಂತಹ ಒಂದು ಪರಿಸ್ಥಿತಿಲಿ ನಾವು ಬದುಕ್ತಿದ್ದೀವಿ ಅಂದರೆ, ಮೊದಲನೇದಾಗಿ ಗೃಹ ಮಂತ್ರಿಗಳು ಮಹಿಳೆಯರ ಬಗ್ಗೆ ಅವ್ರಿಗೆ ಏನೇ ಒಂದು ಚೂರು ಕಾಳಜಿ ಇದ್ರೂ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕಿವತ್ತು. ಅಂತಹ ಪರಿಸ್ಥಿತಿ. ನಾನು ಅದು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ನೀವು ರಾಮಚಂದ್ರ ರಾವ್ ವಿಷಯದಲ್ಲಿ DK ಸುರೇಶ್ ಅವ್ರು ನೆನ್ನೆ ಏನು ಹೇಳಿದ್ದಾರೆ, ನೀವು ಯಾವುದೇ ಆದಂತಹ ರಾಜಕೀಯ ಮಾಡಬೇಡಿ, ಇದೇ ರಾಜಕೀಯನ ನೀವು ಈ ಕೇಸಲ್ಲೂ ಮಾಡ್ತಿಲ್ಲ ಅಂತ ಮಾಡಿಲ್ಲ ಅಂತ ಏನು ನಮಗೆ ಸರ್ಟೆಂಟಿ? 8 ದಿವಸ ಆದ ನಂತರ ಮತ್ತೆ ನಿನ್ನೆ ಕೋರ್ಟಿನಲ್ಲಿ ಏನು ಅಬ್ಸರ್ವ್ ಮಾಡಿದ್ದಾರೆ, ನೀವು ಯಾಕೆ ಇಷ್ಟು ಈಸಿಯಾಗಿರುವಂತಹ BNS ಸೆಕ್ಷನ್ಸ್ ಅನ್ನು ಹಾಕಿದ್ದೀರಾ? ಅಲ್ಲಿ ತಕ್ಕಂತಹ BNS ಸೆಕ್ಷನ್ಸ್ ಹಾಕಿಲ್ಲ ಪೊಲೀಸ್ ಅವರು. ನಾಗಪ್ರಸನ್ನ ಅವರು ಅಬ್ಸರ್ವ್ ಮಾಡಿರೋಂಥದ್ದು ಇದು. ಇಂತಹ ಒಂದು ಘಟನೆ ರಾಜ್ಯಾದ್ಯಂತ ಆ ಕಾಲು ಎಲ್ಲರೂ ಕೇಳಿಸ್ಕೊತಾ ಇದ್ದಾರೆ. ರಕ್ಷಿತ್ ಅವರೇ, ಆ ಕಾಲನ್ನು ಕೇಳಿಸ್ಕೊಂಡ್ರೆ ಅದರಲ್ಲಿ ಮಾತುಗಳಿಂತ ಬೀಪೇ ಜಾಸ್ತಿ ಇದೆ. ಇನ್ನು ಯೋಚನೆ ಮಾಡಿ, ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಏನು ಹೇಳಿದ್ದಾರೆ ಅಂತ. ಇಂತಹ ಒಂದು ಸಂದರ್ಭದಲ್ಲಿ ಪೊಲೀಸರು ಗಟ್ಟಿಯಾದ ಸೆಕ್ಷನ್ಸ್ ಅನ್ನು ಹಾಕಬೇಕಾಗಿದ್ದು ಒಂದು ಮೊದಲನೇ ಆದಂತ ಹೆಜ್ಜೆ. ಅದಾದ ನಂತರ ಕಾಂಗ್ರೆಸ್ ಮುಖಂಡರು ಹೋಗಿ ಅರ್ಜಿ ಹಾಕ್ತಾರೆ, ಇಲ್ಲ ನಾವು ಕ್ಷಮೆ ಕೇಳ್ತೀವಿ, ಕೋಆಪರೇಟ್ ಮಾಡ್ತೀವಿ, ನಮ್ಮ ಮೇಲೆ ಪೊಲೀಸ್ ಕ್ರಮ ತಗೊಳ್ಬೇಡಿ. ಯಾರಿಗೋ ಒಬ್ರಿಗೆ ಇನ್ನೊಂದು ನ್ಯಾಯ, ನಿಮಗೆ ಇನ್ನೊಂದು ನ್ಯಾಯ ಆಗಕ್ಕೆ ಸಾಧ್ಯನಾ? ಕಾಂಗ್ರೆಸ್ ಕಾರ್ಯಕರ್ತರಾದ್ರು, ಕಾಂಗ್ರೆಸ್ ನಾಯಕರಾದ್ರು ಅಂತ ಇನ್ನೊಂದು ನ್ಯಾಯನ? ಇದನ್ನ ನೋಡ್ಕೊಂಡು ಬಂದಿರೋದು. ಎಸ್, ಮಾತನಾಡೋಣ. ನಮ್ಮ ಜೊತೆಗೆ ಪುಟ್ಟು ಅಂಜನಪ್ಪ ಅವರು ಕೂಡ ಜಾಯ್ನ್ ಆದ್ರು, ಕಾಂಗ್ರೆಸ್ನ ಸ್ಥಳೀಯ ನಾಯಕರು. ಪುಟ್ಟು ಅಂಜನಪ್ಪ ಅವರು ನಮಸ್ಕಾರ. ನಮಸ್ಕಾರ. ನಮಸ್ತೆ. 8 ದಿನ ಬೇಕೇನ್ರಿ ಒಂದು ವ್ಯವಸ್ಥೆಗೆ, ಒಬ್ಬರನ್ನ ಸ್ಟೇಷನ್ ಕರೆಸೋದಕ್ಕೆ, ಒಬ್ಬರನ್ನ ಅರೆಸ್ಟ್ ಮಾಡೋದಕ್ಕೆ? ಸರ್, ವ್ಯವಸ್ಥೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನನ್ನ ಭಾವನೆ ಸರ್. ಯಾಕಂದ್ರೆ ಆ ಘಟನೆ ನಡೆದ ಸಂದರ್ಭದಿಂದನೂ ಸಹ ಸಾಕಷ್ಟು ಅವ್ರನ್ನ ಹಿಡಿಯಂತದ್ದು ಮತ್ತೆ ಆ ವಿಚಾರವಾಗಿ ಪ್ರಯತ್ನ ಸಾಗ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಇನ್ನು ಹಿಡಿಲಿಲ್ವಲ್ಲ, ಇನ್ನು ಅವರಿಗೆ ಕಾನೂನು ಅಲ್ಲ, ನಿಮ್ ಪಾರ್ಟಿಯ KPCCಯ ಸಂಯೋಜಕ ಅನ್ನುವಂತ ಜವಾಬ್ದಾರಿ ಇದೆ ಅವರಿಗೆ. ಏನ್ ಸರ್, ಮಂಗಳ ಗ್ರಹಕ್ಕೆ ಹೋಗ್ಬಿಟ್ರ ಹೆಂಗೆ? 8 ದಿನ ಆದ್ರೂ ಒಬ್ಬರನ್ನ ಹಿಡಿಯಕ್ಕಾಗಲ್ಲ ಅಂತಂದ್ರೆ ಏನ್ ವ್ಯವಸ್ಥೆ, ಏನ್ ಪೊಲೀಸರು? ಅದು ಸರ್ಕಾರದ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು, ನಮಗೂ ಸಹ ಪೊಲೀಸ್ ಇಲಾಖೆಯಿಂದನೂ ಸಹ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರೋಂಥದ್ದು ಮಾಹಿತಿ ಇದೆ ಸರ್. ದಿನನಿತ್ಯನೂ ಸಹ ಅವರ ಮನೆ ಬಳಿ ಹೋಗುವಂಥದ್ದು, ಅವರ ವಿಚಾರವಾಗಿ ಹುಡುಕಾಟ ಮಾಡೋಂಥದ್ದು ಎಲ್ಲಾನು ಸಹ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇನ್ನೂ ಸಿಗದೆ ಇರೋಂಥದ್ದು ಸಹ ಒಂದು ಮುಜುಗರ ಸರ್. ಈಗ ಪುಟ್ಟು ಅಂಜನಪ್ಪ ಅವರೇ, ಕಳೆದ ಎಲೆಕ್ಷನ್ ನಲ್ಲಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿದ್ರು, ನೀವಿಬ್ರು ಸ್ಪರ್ಧೆ ಮಾಡಿದ್ರಿ. ನೀವು ರೆಬಲ್ ಆಗಿ ಸ್ಪರ್ಧೆ ಮಾಡಿದ್ರಿ, ಅವರು ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರಲ್ಲ? ಹೌದು ಸರ್, ಹೌದು ಸರ್. ಈ ಮನುಷ್ಯ ಇರೋದೇ ಹಿಂಗೇನಾ ರಾಜೀವ್ ಗೌಡ? 2023 ಚುನಾವಣೆಯಲ್ಲಿ 2 ವರ್ಷ ಇದ್ದಂಗೆ ರಾಜೀವ್ ಗೌಡ್ರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂದು ಅವರ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ಸಹಕಾರ ಅವ್ರಿಗಾಯ್ತು, ಅವರು ಟಿಕೆಟ್ ತಗೊಂಡ್ರು ಸರ್. ನಾವು ಕಳೆದ 10 ವರ್ಷಗಳಿಂದನೂ ಸಹ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ರಾಮಾಣಿಕವಾಗಿ.
ನಮ್ಮ ಜನ ನಿಮ್ಗೆ ಟಿಕೆಟ್ ವಂಚಿತರಾದ್ಮೇಲೆ ನೀವು ಹಿಂದೆ ಹೋಗ್ಬಾರ್ದು, ನೀವು ಚುನಾವಣೆಯಲ್ಲಿ ಸ್ಪರ್ಧಿಸ್ಬೇಕಂದಾಗ ಸುಮಾರು 52,000 ಮತ ಹಾಕಿ ನನಗೆ 2ನೇ ಸ್ಥಾನ ತಂದ್ಕೊಟ್ರು ಶಿಡ್ಲಘಟ್ಟದಲ್ಲಿ. ಇವರು ಆವತ್ತಿನಿಂದನೂ ಸಹ ಎಲ್ಲೋ ಒಂದ್ ಕಡೆ ಬಿರುಸಾಗಿ ಜೋರಾಗಿ ಅವರ ತುಂಬಾ ಸ್ಪೀಡ್ ಆದಂತ ನಡವಳಿಕೆಗಳು ಇವತ್ತು ಅವ್ರಿಗೆ ಮುಳುವಾಯ್ತೇನೋ, ಅವರ ಮಾತಿನ ಭರಾಟೆ ಅಂತೇಳಿ ನಿಮ್ ನನಗೆ ಪಾರ್ಟಿ ನಿಗಾ ಇಡಬೇಕತ್ತಲ್ವಾ ಅಂಜನಪ್ಪ ಅವರೇ? ಸರ್, ನಮ್ಮ ಅಭಿಪ್ರಾಯ, ನಮ್ಮ ಮನವಿನೂ ಅಷ್ಟೇ. ಪಾರ್ಟಿಗೆ ನಿಷ್ಠಾವಂತಿಕೆ ಇರೋಂಥದ್ದು, ಕೆಲಸ ಮಾಡೋಂಥವ್ರು, ಮತ್ತೆ ಸಕ್ರಿಯವಾಗಿ ಜನಗಳ ಜೊತೆ ತೊಡಸ್ಕೊಳ್ಳೋಂತ ವ್ಯಕ್ತಿಗಳನ್ನ ಹುಡುಕಿ ಪಾರ್ಟಿ ಕಟ್ಟಂತ ಕೆಲಸದಲ್ಲಿ ತೊಡಸ್ಕೊಳ್ಬೇಕು. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಪಾರ್ಟಿ ನಾನು ಗಮನಿಸ್ಲಿಲ್ಲ ಅಂತೇಳಿ ಅವತ್ತು ನೋವಾಗಿತ್ತು. ತದನಂತರ MP ಚುನಾವಣೆಗೆ ನನ್ನನ್ನ ಪಾರ್ಟಿ ಕರ್ಸ್ಕೊಂಡು ಸಕ್ರಿಯವಾಗಿ ತೊಡಸ್ಕೊಳ್ತಾ ಇದ್ದಾರೆ. ಆದ್ರೆ ಇವರ ನಮ್ದ ಮತ್ತೆ ಹೋರಾಟ ನಡೀತಾ ಇತ್ತು, ಈ ತಿಕ್ಕಾಟ ನಡೀತಾನೆ ಇತ್ತು, ಈಗ್ಲೂ ನಡೀತಾ ಇದೆ. ಮುಂದೆ ಏನಾಗ್ತದೋ, ಪಾರ್ಟಿ ಏನ್ ತೀರ್ಮಾನ ಮಾಡ್ತಾರೋ ನಾನು ಕಾಯ್ಬೇಕಾಗ್ತದೆ ಸರ್. ಅಲ್ಲ, ಈಗ ಇಷ್ಟೆಲ್ಲ ಆದ್ರೂನು ನಿಮ್ಮ ಪಾರ್ಟಿಯವರ ಬೆಂಬಲಕ್ಕೆ ನಿಂತಿದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಅಂತಂದ್ರೆ 8 ದಿನ ಬೇಕಿರ್ಲಿಲ್ಲ ಪುಟ್ಟು ಅಂಜನಪ್ಪ ಅವರೇ ಒಬ್ಬನನ್ನ ಅರೆಸ್ಟ್ ಮಾಡೋದಕ್ಕೆ? ನಾನು ಗಲ್ಲು ಶಿಕ್ಷೆ ಕೊಡಿ ಅಂತ ಹೇಳ್ತಿಲ್ಲ, ಗಲ್ಲು ಶಿಕ್ಷೆ ಆಗತ್ತೆ ಅಂತಾನು ಹೇಳ್ತಾ ಇಲ್ಲ, ಬಿಸಿ ಮುಟ್ಟಿಸ್ಬೇಕು ತಾನೆ. ನಿಜ, ಒಬ್ಬ ಅಧಿಕಾರಿಗೆ ಬಾಯಿಗೆ ಬಂದಾಗ ಮಾತನಾಡಿದ್ರು, ಏನು ಮಾಡಿಲ್ಲ ವ್ಯವಸ್ಥೆ ಅಂತಂದ್ರೆ ಜನ ಹೆಂಗ್ ನೋಡ್ಬೇಕು ಇದನ್ನ? ಖಂಡಿತ ಸರ್, ಒಬ್ಬ ಅಧಿಕಾರಿ, ಅದರಲ್ಲೂ ಮಹಿಳಾ ಅಧಿಕಾರಿ ಆಗ್ಲಿ ಇಲ್ಲ ಬೇರೆ ಅಧಿಕಾರಿಗಳಾಗ್ಲಿ, ನಾವು ಸಾರ್ವಜನಿಕ ಜೀವನದಲ್ಲಿರೋಂಥವ್ರು, ಮಾತಿನ ಮೇಲೆ ನಿಗಾ ಇರಬೇಕು, ಬಹಳಷ್ಟು ತಾಳ್ಮೆ ಸಹನೆ ಇರೋಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಆ ಮಹಿಳಾ ಅಧಿಕಾರಿಗೆ ಆ ಮಟ್ಟದ ಬೈಗಳ ಒಂದ್ ರೀತಿ ಅವಾಚ್ಯವಾಗಿ ಮಾತಾಡೋಂಥದ್ದು, ಮತ್ತೆ ಎಲ್ಲೋ ಒಂದ್ ಕಡೆ ನಾವು ಸಮಾಜ ಕಟ್ಟಂತವ್ರು ಬೆಂಕಿ ಹಾಕ್ತಿವಿ, ಸುಟ್ಟು ಬಿಡ್ತೀವಿ, ಚಪ್ಪಲಿ, ಈ ತರದ ಪದ ಬಳಕೆನೂ ಅದು ನಮ್ಮಂತವ್ರಿಗೆ ಶೋಭೆ ಅಲ್ಲ ಸರ್. ಆ ನಿಟ್ಟಿನಲ್ಲಿ ಅವ್ರು ಮಾತಾಡಿರೋಂಥದ್ದು ತಪ್ಪು, ಅದು ಅಕ್ಷಮ್ಯ. ನಿಮ್ಮ ಲೀಡರ್ಶಿಪ್ ಏನ್ ಮಾಡ್ತಿದೆ ಪುಟ್ಟು ಅಂಜನಪ್ಪ ಅವರೇ? ಈಗ ಒಂದು ಡಿಸ್ಟ್ರಿಕ್ಟ್ ಒಂದು ಲೀಡರ್ಶಿಪ್ ಇದೆ, ನಾನ್ ನೋಡಿದೆ, ಒಂದು ಶೋಕಾಸ್ ನೋಟಿಸ್ ಅಂತ ಕೊಟ್ಟಿದ್ದೀರಿ, ಅದನ್ನ ಹರದ ಕಸದ ಬುಟ್ಟಿಗೆ ಎಸಿಬಹುದು ಆ ಶೋಕಾಸ್ ನೋಟಿಸ್ ಅನ್ನ. ಅದ್ರ ಆಚೆಗೆ ಏನಾಗುತ್ತೆ? ನಿಮ್ ಪಾರ್ಟಿಗೆ ಜವಾಬ್ದಾರಿ ಇರ್ಬೇಕು ತಾನೆ. ಇಂಥವರನ್ನೆಲ್ಲ ನಾವು ನಾಯಕರು ಅಂತ ನಿಮ್ಮ ಮುಂದೆ ಇಟ್ಟಿದೀವಿ, ಬಿಂಬಿಸ್ತಾ ಇದೀವಿ ಅಂತ ಪಾರ್ಟಿಗೊಂದು ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ಲ? ಖಂಡಿತ ಸರ್, ಇದು ವಿಚಾರ ನಾನು ಇದೆಲ್ಲ ಮಾಧ್ಯಮಗಳಲ್ಲಿ ತಮ್ಮ ಮೂಲಕ ನಾನು ನೋಡಿದ ಕೂಡ್ಲೇನೆ ಮಾನ್ಯ DCM ಸಾಹೇಬರಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಮತ್ತೆ ನಮ್ಮ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ಎಲ್ಲಾನು ಸಹ ತಗೊಂಡ್ಬಂದ್ವಿ. ಕೂಡ್ಲೆ ಅವರು ಸಹ ಅದ್ ಕಾನೂನು ಏನಿದೆ ಅದ್ರ ಕ್ರಮ ಆಗ್ಲಿ, ಆ ನಿಟ್ಟಿನಲ್ಲಿ ಯಾರನ್ನು ಆ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದು ಬೇಡ ಅಂತೇಳಿ ಎಲ್ರಿಗೂ ಸಹ ತಾಕೀತ್ ಮಾಡೋದು. ನಮಗಳಿಗೂ ಸಹ ಏನಿದೆಯೋ ಅದನ್ನ ಕಾನೂನು ರೀತಿ ನಡೀಲಿ, ತಾವುಗಳು ಸಹ ಸ್ವಲ್ಪ ಕಾನೂನ್ಗಿಂತ ಯಾರು ದೊಡ್ಡವರಾಗೋದು ಬೇಡ ಅಂತೇಳಿ ತಾಕೀತ್ ಮಾಡಿದ್ರು. ಹಾಗೆ ನಾನು ನಿಮ್ಮನ್ನು ಮಾತಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.